ಎಲ್ಲರಿಗೂ ನಮಸ್ಕಾರ. ಶುಕ್ರವಾರದ ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾವಾಗಲೂ ಅಪ್ಪನಿಂದನೇ ತಿರುಗುವಂಥ ತಾನು ಇವತ್ತು ಮಾತ್ರ ಅಪ್ಪನ ಹತ್ರ ಏನೋ ತರಲೆ ಮಾಡಿಕೊಂಡು ವಾದ ಮಾಡ್ತಾಯಿದ್ಲು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗೋವರೆಗೂ ಕೂಡ ಅಪ್ಪ ಮಗಳು ಇದೇ ಥರ ಫನ್ನಿಯಾಗಿ ವಾದ ವಿವಾದ ಮಾಡ್ತಾಯಿದ್ರು. ನಾನಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ದೆ ಅವ್ರ ವಾದ ವಿವಾದಗಳನ್ನ. ಬಟ್ ವಿಡಿಯೋ ಶೂಟ್ ಮಾಡೋಕ್ಕೆ ಹೋದರೆ ಅವಳು ಹಾಗೆ ಸ್ಟಾಪ್ ಆಗಿಬಿಡ್ತಿದ್ಲು. ಸೊ ಅದನ್ನು ಕಂಪ್ಲೀಟ್ ಶೂಟ್ ಮಾಡ್ಕೊಳಕ್ಕೆ ಆಗಿಲ್ಲ. ಇದು ಅವರ ವಾದ ವಿವಾದದ ಒಂದು ತುಣುಕು ಅಷ್ಟೇ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಸಾಲ ದೋಸೆ ಪಲ್ಯ ಹಾಗೆ ಶೇಂಗಾ ಚಟ್ನಿ ಮಾಡಿದ್ದೆ. ಕಾರ್ತಿಕ್ಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿ ತಿಂದರು. ಹೇಗಿದೆ ರೀ? ಚೆನ್ನಾಗಿದೆ ಮಸಾಲ ದೋಸೆ. ಅದು ಕೆಮ್ಮಿಗೆ ಔಷಧಿ ಅಮ್ಮ, ದೊಡ್ಡ ಕುಡಿಯೋದು. ಚಿಕ್ಕದು ಕೊಡಿಸ್ಬೇಕಾ ನಿನಗೆ? ಯಾಕೆ, ಏನು ಮಾಡ್ತೀಯ? ಹೌದಾ? ಓ ಬಾ, ಸಾಯಂಕಾಲ ತಂಬರ. ಜೇನುತುಪ್ಪದ ಬಾಟ್ಲು ಜೊತೆಗೆ ಈ ಥರ ಕಾನ್ವರ್ಸೇಷನ್ ಆಗಿತ್ತು ಅಪ್ಪ ಮಗಳ ಮಧ್ಯೆ. ಇದೆಲ್ಲ ಆದಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತನುಗೆ ಹಬ್ಬಕ್ಕೆ ಬಟ್ಟೆ ತೊಗೊಂಡು ಬಂದಿರಲಿಲ್ಲ. ಸೊ ತೊಗೊಂಡು ಬರೋಣ ಅಂಥೇಳಿ ಹೋಗಿದ್ವಿ. ಅಲ್ಲಿ ಕಿಡ್ಸ್ ಪ್ಲೇ ಏರಿಯಾದಲ್ಲಿ ಆಟ ಆಡೋದಕ್ಕೋಸ್ಕರ ಅವಳಿಗೆ ಬಟ್ಟೆ ತೊಗೊಳೋದು ಕೂಡ ಸಾಕು ಅಂತ ಇದ್ಲು. ನನಗೆ ತೊಗೊಳೋದಕ್ಕೆ ಹೋದ್ರೂ ಅಮ್ಮಂಗೆ ಮನೇಲಿದೆ ಅಲ್ಲ, ಮತ್ತೇನಕ್ಕೆ ತೊಗೊತಿದ್ದೀರಾ, ಸಾಕು ಬನ್ನಿ, ನಾನು ಜಾರ್ಕ ಬಂಡಿ ಆಡಬೇಕು ಅಂತೆಲ್ಲ ಹೇಳ್ತಾ ಇದ್ಲು. ನನಗೂ ಏನೂ ತೊಗೊಳೋದಕ್ಕೆ ಬಿಡಲೇ ಇಲ್ಲ. ಫೈನಲಿ ಆಟ ಆಡೋದಕ್ಕೆ ಕರ್ಕೊಂಡೋಗಿದ್ದೆ. ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡಿದ್ಲು. ಮನೆಗೆ ಬರಬೇಕಂದ್ರೇ ಇಷ್ಟ ಆಗಲ್ಲ ಆ ಥರ ಆಟ ಆಡುವಾಗ ತನುಗೆ. ಕೊನೆಗೆ ರಿಂಗ್ಸ್ ಹಾಕೋ ಆಟ ಆಡುವಾಗ ಎಲ್ಲ ಆನೆಗಳನ್ನು ಮುಂದಕ್ಕೆ ಇಟ್ಕೊಂಡ್ಲು ಅವಳೇ. ತುಂಬ ಚೆನ್ನಾಗಿ ಬ್ಯಾಲೆನ್ಸಿಂಗ್ ಆಗಿ ಆಟ ಆಡಿದ್ಲು. ಅದನ್ನು ನನಗೂ ಖುಷಿ ಆಯಿತು ಅವಳು ಆ ಥರ ಆಡೋದು ನೋಡಿ. ಇಲ್ಲಿ ಎಲ್ಲ ಮುಗಿಸ್ಕೊಂಡ್ಮೇಲೆ ಮನೆಗೆ ಹೊರಡುವಾಗ ಹಾಲು ಮೊಸರು ಹಾಗೆ ಕೆಲವು ತರಕಾರಿನ ತೊಗೊಳೋದಿತ್ತು. ಸೊ ಅಲ್ಲೇ ಫ್ರೆಶ್ ಹೋಗಿದ್ವಿ. ಅಲ್ಲಿ ಇವಳಿಗೆ ಶೇಂಗಾ ಅಂದರೆ ತುಂಬ ಇಷ್ಟ. ಅಲ್ಲಿ ನೋಡಿಬಿಟ್ಟಿದ್ಲು. ಸೊ ಇವಳೇ ಹೋಗಿ ತೊಗೊಂಬಂದು ತಿಂತಾಯಿದ್ಲು. ಎಲ್ಲ ಮುಗಿಸ್ಕೊಂಡು ಮನೆಗೆ ಬರುವಾಗ ತಡ ಆಗಿಬಿಟ್ಟಿತ್ತು. ಸೊ ಮಧ್ಯಾಹ್ನದ ಊಟಕ್ಕೆ ಕರ್ಡ್ ರೈಸ್ ಮಾಡಿದ್ದೆ, ಚೆನ್ನಾಗಾಗಿತ್ತು. ಮೇಡಮ್ ಅವ್ರು ಕೂಡ ಚೆನ್ನಾಗಿ ತೊಗೊಂಡು ಫುಲ್ ಸುಸ್ತಾಗಿದ್ರಲ್ವ, ಸೊ ನಿದ್ದೆ ಮಾಡಿದರು ಚೆನ್ನಾಗಿ ಒಂದು ರೌಂಡು. ನೈಟ್ ಊಟಕ್ಕೆ ತನು ನನಗೆ ಶಾವಿಗೆ ಉಪ್ಪಿಟ್ಟೇ ಬೇಕು ಅಂತ ಹಠ ಮಾಡಿದ್ಲು. ಸೊ ನಮಗೂ ಲೈಟಾಗಿ ತಿನ್ನಬೇಕು ಅಂತ ಅನಿಸಿತ್ತು ಅಷ್ಟೇ. ಸೊ ಇದಾದರೆ ಲೈಟಾಗಿರುತ್ತೆ ಅಂಥೇಳಿ ನೈಟ್ ಊಟಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಅವಳು ತಿನ್ನೋದೇ ಇಲ್ಲ. ಇವಾಗಲೇ ಅವರಪ್ಪನ ಕೇಳ್ತಾ ಇರ್ತಾಳೆ ಯಾವಾಗಲೂ ತಿನ್ನಿಸಿ ಅಂತ. ನೈಟ್ ಕೂಡ ಹಾಗೆ ಹಠ ಮಾಡಿಬಿಟ್ಟು ಅವರಪ್ಪನ ಹತ್ರನೇ ತಿನ್ನಿಸ್ಕೊಂಡ್ಲು. ಇದು ಇವತ್ತಿನ ಸಿಂಪಲ್ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.